ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲಿಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನಂದರೆ ಅರ್ಧ ಕೆ ಜಿ ಮಟನಲ್ಲಿ ಚಾಪ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಗ್ರೀನ್ ಕಲರಲ್ಲಿ ಚಾಪ್ಸ್ ಮಾಡ್ತಾಯಿದ್ದೀನಿ. ಫುಡ್ ಕಲರ್ ಹಾಕ್ತೀನಿ, ಯಾವ ಥರ ಅಂತ ಹೇಳ್ಕೊಡ್ತೀನಿ. ನಾನು ಅರ್ಧ ಕೆ ಜಿ ಮಟನ್ಗೆ ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ, ಒಂದು ಅರ್ಧ ಲೀಟ್ರ್ ನೀರು ಹಾಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕೊಳ್ಳೋಣ. ನೀವು 1 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆದಷ್ಟು ಕಲ್ಲುಪ್ಪು ಹಾಕೊಳ್ಳಿ, ಪುಡಿ ಉಪ್ಪು ಹಾಕೊಳ್ಕೋಬೇಡಿ, ಟೇಸ್ಟು ಚೆನ್ನಾಗಿ ಬರೋಲ್ಲ. ಕಲ್ಲುಪ್ಪು ಹಾಕೊಂಡ್ರೆ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಧನಿಯಾ ಪುಡಿ ಅದು 1 ಸ್ಪೂನಷ್ಟು ಹಾಕೊಳ್ಳಿ. ಅಚ್ಚ ಖಾರದ ಪುಡಿ ನಾನಿಲ್ಲಿ 1 ಸ್ಪೂನ್ ಹಾಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನು ಹಾಕ್ಕೋಬೋದು. ನಾನಿಲ್ಲಿ ಗ್ರೀನ್ ಕಲರ್ ಬರೋಕ್ಕೆ ನಾನು ಇಲ್ಲಿ ಖಾರನ 1 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡಿದ್ದೀನಿ, ಏಕೆಂದರೆ ಇದು ಕಲರ್ ಚೇಂಜ್ ಆಗುತ್ತೆ, ಕೆಂಪು ಕಲರ್ ಆಗುತ್ತೆ ಅಂತ. ನೆಕ್ಸ್ಟು ಕುಕ್ಕರ್ ಮುಚ್ಚಿ ನಾನು ಇದನ್ನು 5 ವಿಷಲ್ ಹೊಡ್ಸ್ಕೊತಾಯಿದ್ದೀನಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ನಿಮ್ಮ ಮುಂದೆ ತರ್ತೀನಿ. ಅಥವಾ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ನಾನು 5 ವಿಷಲ್ ಹೊಡ್ಸ್ಕೊತಾಯಿದ್ದೀನಿ. 5 ವಿಷಲ್ ಹೊಡ್ಸ್ಕೊಂಡು ಫುಲ್ ತಣ್ಣಗೆ ಹಾಕಿ ಬಿಡೋಣ. ಇವಾಗ ತಣ್ಣಗೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ದಪ್ಪ ಈರುಳ್ಳಿನ ಈ ಥರ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ರುಬ್ಕೋಬೇಕಲ್ವ, ನಿಮಗೆ ದಪ್ಪಗೆ ಇರಲಿ ಪರವಾಗಿಲ್ಲ. ಮತ್ತು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕತ್ತಾಯಿದ್ದೀನಿ. ಮತ್ತು ಹುರಿಗಡಲೆ ಒಂದು ಸ್ಪೂನಷ್ಟು ಹುರಿಗಡಲೆ ಹಾಕತ್ತಾಯಿದ್ದೀನಿ. ಯಾಕೆಂದರೆ ನಾನು ಗಸಗಸೆ ಹಾಕೋದ್ರಿಂದ ನಾನು ಹುರಿಗಡಲೆ ಕಮ್ಮಿನೇ ಹಾಕತ್ತಾಯಿದ್ದೀನಿ. ಗಸಗಸೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ಮತ್ತು ಇದನ್ನು 1 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡೋದ್ರಿಂದ ಫ್ರೈ ಮಾಡೋಕ್ಕೆ ಸ್ವಲ್ಪ ಕಮ್ಮಿ ಟೈಮ್ ತಗೊಳುತ್ತೆ. ಮತ್ತು ಒಂದೇ ಒಂದು ಟೊಮಾಟೊ ಹಾಕೊಂಡಿದ್ದೀನಿ. ನಾನು ಮುಂಚೆ ಹೇಳಿದ್ನಲ್ಲ, ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂತ, ಅದು ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದೇನು ಓಪನ್ ಏನು ಮಾಡಿಲ್ಲ, ಹಂಗೆ ಹಾಕತ್ತಿದ್ದೀನಿ. ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಫ್ರೈ ಮಾಡಿದರೆ ನಿಮಗೆ ರುಬ್ಕೊಳ್ಳೋಕ್ಕೆ ಮತ್ತು ಅವಾಗ ಫಾಸ್ಟಾಗಿ ಆಗುತ್ತೆ ಅಂತ. ಅದಕ್ಕೋಸ್ಕರ ನೋಡಿ, ಒಂದು 2 ನಿಮಿಷ ಐತೆ. ನಾನು 1 ಕಟ್ಟೆ ಪಾಲಕ್ ತಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಏನಕ್ಕೆ ಅಂದರೆ ಅದು ಕಲ್ಲರಿಗೆ ಅಷ್ಟೇ. ನಾವು ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾನು 1 ಕಟ್ ಪಾಲಕ್ ತಗೊಂಡಿದ್ದೀನಿ. ನೀವು ಫುಡ್ ಕಲರ್ ಯೂಸ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಪಾಲಕ್ ಸೊಪ್ಪು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇದು 1 ನಿಮಿಷ ಫ್ರೈ ಆಯ್ತಿದ್ದಂಗೆ ಸೊಪ್ಪೆಲ್ಲ ಫುಲ್ಲು ಫ್ರೈ ಆಗುತ್ತೆ, ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೂ ಇನ್ನೊಂದು ಸ್ವಲ್ಪ ಉಪ್ಪು ಹಾಕತ್ತಾಯಿದ್ದೀನಿ. ಮತ್ತು ಗಸಗಸೆ ಹೇಳಿದ್ಮೇಲೆ ಗಸಗಸೆ ಒಂದು ಅರ್ಧ ಸ್ಪೂನ್ ಹಾಕತ್ತಾಯಿದ್ದೀನಿ. ಜಾಸ್ತಿ ಗಸಗಸೆ ಹಾಕಕ್ಕೆ ಹೋದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಒಂದು ಅರ್ಧ ಒಳಗೆ ಕಾಯಿ ತುರ್ಕೊಂಡಿದ್ದೆ, ಒಂದು ಅರ್ಧ ಒಳಗೆ ಕಾಯಿ ಹಾಕ್ತಾಯಿದ್ದೀನಿ. ಚಾಪ್ಸಿಗೆ ಕಾಯಿದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಕಾಯಿ ಹಾಕ್ತಿದ್ದಂಗೆ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗುತ್ತೆ. ನೋಡಿ, ಯಾವ ಥರ ಇಷ್ಟು ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬಂದತೆ ನೋಡಿ. ಕಾಯಿ ಅಷ್ಟಿದ್ರೆ ಸಾಕು, ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇದನ್ನು ಒಂದು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫುಲ್ ತಣ್ಣಗೆ ಹಾಕ್ಬಿಡೋಣ. ಇವಾಗ ಒಂದು ಅರ್ಧ ಗಂಟೆ ಬಿಟ್ಟಿದೆ, ಫುಲ್ ತಣ್ಣಗೈತೆ. ಇವಾಗ ಮಿಕ್ಸಿಲಿ ನಿಮಗೆ ಎಷ್ಟು ಫೈನ್ ಪೇಸ್ಟ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ.
ಅದಕ್ಕೆ ಮುಂದೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾಯಿರ್ತೀನಿ. ಸ್ವಲ್ಪ ನೀರು ಹಾಕತ್ತಾಯಿದ್ದೀನಿ ನೋಡಿ. ಒಂದು ಮುಚ್ಚ ಸಣ್ಣ ಟೀ ಕುಡಿಯೋ ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ. ಮಿನಿಮಮ್ ಒಂದು 3 ನಿಮಿಷ ರುಬ್ಕೊಂಡಿದ್ದೀನಿ. ಈ ಮಟ್ಟಿಗೆ ಫೈನ್ ಪೇಸ್ಟ್ ಆಗಬೇಕು ನೋಡಿ. ಈ ಮಟ್ಟಿಗೆ ಫೈನ್ ಪೇಸ್ಟ್ ಆಗಬೇಕು. ಇದನ್ನ ಸೈಡ್ಗೆ ಎತ್ತಿಕೊಂಡಿದ್ದೀನಿ. ನಾನಿಲ್ಲಿ ನಂದಿನಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೆಣ್ಣೆ ಇಲ್ಲಾಂದರೆ ತುಪ್ಪನ ಯೂಸ್ ಮಾಡಿ. ಎಣ್ಣೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಪ್ಪನ ಅಥವಾ ಬೆಣ್ಣೆನ ಎರಡರಲ್ಲಿ ಯಾವ್ದಾರು ಯೂಸ್ ಮಾಡ್ಕೊಳ್ಳಿ. ನಾನು ತುಪ್ಪ ಇಲ್ಲ ಅಂತ ಬೆಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಪರವಾಗಿಲ್ಲ, ಬೆಣ್ಣೆ ಸಿಕ್ಕಿದ್ರೆ ಬೆಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೆಣ್ಣೆಗೆ ನಾನು ಇಲ್ಲಿ ಮಟನ್ನ ಬೇಯಿಸ್ಕೊಂಡಿದ್ದೀನಿ ನೋಡಿ. ಅದು ನೀರು ಹಾಕೊಂಡಿಲ್ಲ, ಫಸ್ಟು ಬರೀ ಮಟನ್ ಮಾತ್ರ ಹಾಕತ್ತಾಯಿದ್ದೀನಿ. ನೀರು ಆಮೇಲೆ ಹಾಕತ್ತೀನಿ ನೋಡಿ. ನಾನು ಇಲ್ಲಿ ಅರ್ಧ kg ಅಷ್ಟೇ ನಾನು ಹಾಕೊಂಡಿದ್ದು. ನಿಮಗೆ ಎಷ್ಟು ಬೇಕಷ್ಟು ಡಬಲ್ ಮಾಡ್ಕೊತಾ ಹೋಗಿ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ ಗರಂ ಮಸಾಲ. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸ್ಬೇಕಾದ್ರೆ ಅದು ಬೆಣ್ಣೆದು ಸ್ಮೆಲ್ಲು ಬರುತ್ತಲ್ಲ, ಅದು ನಿಮಗೆ ಚಾಪ್ಸಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಟೇಸ್ಟು. ಏಕೆಂದರೆ ನಮ್ಮಲ್ಲಿ ಯಾರೂ ತಿನ್ನಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಕ್ಕೋಸ್ಕರ ಅಷ್ಟೇ ತಂದಿರೋದು. ಈಗ 1 kg ತಂದರೆ ನಾನಿಲ್ಲಿ 2 ರೆಸಿಪಿ ಮಾಡ್ತೀನಿ. ಮಟನಲ್ಲಿ ಮಾತ್ರ, ಚಿಕನಲ್ಲೆಲ್ಲ ನೋಡಿ. ಇದನ್ನು ನೀರು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು 4-5 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಆವಾಗಲೇ ರುಬ್ಕೊಂಡಿದ್ದೀನಿ, ಅದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾನು ನೀರು ಏನು ಹಾಕ್ತಿಲ್ಲ, ಹಂಗೇ ಮಾಡ್ತಿದ್ದೀನಿ ನೋಡಿ. ಈ ಥರ ನಿಮಗೆ ಮಸಾಲ ಸ್ವಲ್ಪನೇ ಹಾಕಿಲಿ, ಬೇಕಾದ್ರೆ ಜಾಸ್ತಿ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ನನಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಐತೆ, ಅದಕ್ಕೆ ನಾನು ಪೂರ್ತಿ ಹಾಕೊಂಡಿದ್ದೀನಿ ನೋಡಿ. ಇಷ್ಟಾದ ಸಾಕು. ಇದು ಫುಲ್ಲು ಡ್ರೈ ಆಗಬೇಕು. ಒಂದು 7-8 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ರೆ ಫುಲ್ಲು ಡ್ರೈ ಆಗುತ್ತೆ. ಆವಾಗ ನಿಮಗೆ ಮಟನ್ಗೆ ನೀಟಾಗಿ ಇಟ್ಕೊಳ್ಳುತ್ತೆ ನೋಡಿ. ಗ್ರೀನ್ ಮಟನ್ ಚಾಪ್ಸು ಇದನ್ನೇ, ಇಷ್ಟೇ. ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಅದ್ರ ಬದಲು ಪಾಲಕ್ ಸೊಪ್ಪು ಯೂಸ್ ಮಾಡಿದ್ದೀನಿ ಅಷ್ಟೇ ನೋಡಿ. ಈ ಥರ ಕುದಿ ಬತ್ತಿದಾಗ ಈ ಥರ ನಿಧಾನಕ್ಕೆ ಸ್ವಲ್ಪ ಮೀಡಿಯಮ್ ಊರಿಲೇ ಈ ಥರ ಒಂದು 5-6 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ಗಂಟ ಮಾಡ್ಕೊಳ್ಳಿ ಸಾಕು. ನಿಮಗೆ ಪಕ್ಕ ಕೂತ್ಕೊಳ್ಳುತ್ತೆ ನೋಡಿ. ಈ ಥರ ನೀಟಾಗಿ ಮಾಡ್ಕೊಂಡ್ರೆ ನಿಮಗೆ ಫೈನಲ್ ಔಟ್ಪುಟ್ಟು ಈ ಥರ ಬರುತ್ತೆ. ಮಟನ್ ಚಾಪ್ಸ್, ಗ್ರೀನ್ ಮಟನ್ ಚಾಪ್ಸು ಈ ಥರ ಬರುತ್ತೆ. ನಿಮಗೆ ಮಾಮೂಲಿ ಮಟನ್ ಚಾಪ್ಸ್ ಬೇಕು ಅಂದರೆ ನಾನು ಮಾಮೂಲಿ ಮಟನ್ ಚಾಪ್ಸು ಹಾಕ್ಕೊಡ್ತೀನಿ, ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗೆ ಯಾವಾಗಲಾರುವ. ಇವಾಗ ನಾನು ಗ್ರೀನ್ ಮಟನ್ ಚಾಪ್ಸ್ ಮಾತ್ರ ಮಾಡ್ತಿದ್ದೀನಿ ನೋಡಿ. ಇಷ್ಟೇ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.